ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಏನಪ್ಪ ಇವತ್ತು ವಿಚಾರ ಅಂತಂದರೆ, ನೀವು ಆಲ್ರೆಡಿ ಈಗ ಥಂಬ್ನೈಲ್ ನೋಡಿರ್ತೀರ. ನಾವು ಒಂದಿನ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀವಿ, ಏನೇನು ಮಾಡ್ತೀವಿ, ಫುಲ್ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ನಾವು ಮೊದಲಿಗೆ ಬಂದಿದ್ದು ಬಿಳಿಗಿ ರಂಗನ ಬೆಟ್ಟಕ್ಕೆ ಫ್ರೆಂಡ್ಸ್. ಮೊದಲು ನಾವು ಬಂದು ಇಲ್ಲಿ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಆದರೆ ಇನ್ನೂ ಬಾಗಿಲು ಓಪನ್ ಆಗಿರಲಿಲ್ಲ. ಹಾಗಾಗಿ ಇಲ್ಲಿ ಪೂಜೆ ಸಾಮಾನು ತಗೊಂಡು ಈಚೆನೆ ಕಾಯಿ ಹೊಡಿತಾರೆ ಫ್ರೆಂಡ್ಸ್. ಅಲ್ಲಿ ಕಾಯಿ ಹೊಡಿಸ್ಕೊಂಡು ನಾವು ಇಲ್ಲಿ ಕರ್ಪೂರ ಕಸ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ನಿಂತಿದ್ವಿ ಫ್ರೆಂಡ್ಸ್. ಇಲ್ಲಿ ಕೋತಿಗಳು ತುಂಬ ಇದೆ ಫ್ರೆಂಡ್ಸ್. ಮತ್ತೆ ಎಲ್ಲ ಒಂದು ರೌಂಡ್ ಬರೋಣ ಅಂತಂದ್ಬಿಟ್ಟು ನಾವು ಇವಾಗ ಎಲ್ಲನೂ ನೋಡ್ಕೊಂಡು ಬರೋಕ್ಕೆ ಬಂದ್ವಿ ಫ್ರೆಂಡ್ಸ್. ಇಲ್ಲಂತೂ ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ ಫ್ರೆಂಡ್ಸ್. ಅಷ್ಟೊಂದು ಆಳ ಇದೆ ಫ್ರೆಂಡ್ಸ್. ಮತ್ತು ಫುಲ್ಲು ಸುತ್ತ ಎಲ್ಲ ಫುಲ್ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ದೇವಸ್ಥಾನ ಬಾಗಿಲು ಓಪನ್ ಆಯಿತು ಅಂತ ಹೇಳಿದ್ರು ಫ್ರೆಂಡ್ಸ್. ಹಾಗಾಗಿ ನಾವು ಇವಾಗ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಫ್ರೆಂಡ್ಸ್. ದೇವಸ್ಥಾನದ ಒಳಗಡೆ ವಿಡಿಯೋ ಫೋಟೋ ಆಗಲಿ ತೆಗೆಯೋ ಹಾಗಿಲ್ಲ. ಹಾಗಾಗಿ ನಾನು ಇಲ್ಲೇ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ದರ್ಶನ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ದರ್ಶನ ಮುಗಿಸ್ಕೊಂಡು ನಾವು ಕೆಳಗಡೆ ಬರ್ತಾ ಇದ್ದೀವಿ ಫ್ರೆಂಡ್ಸ್. ಕೆಳಗಡೆ ಬಂದಮೇಲೆ ತಿಂಡಿ ತಿಂದ್ಕೊಂಡು ಎಲ್ಲರೂ ತಿಂಡಿ ಮಾಡಿಕೊಂಡು ಮತ್ತೆ ಬೇರೆ ಪ್ಲೇಸ್ಗೆ ಹೋಗೋಕ್ಕೆ ಬಸ್ಲಿ ಹೋದ್ವಿ ಫ್ರೆಂಡ್ಸ್. ಬಸ್ಸಲ್ಲಿ ಫಿಲ್ಮ್ ಹಾಕಿದ್ರು ಫ್ರೆಂಡ್ಸ್. ಅದನ್ನು ನೋಡಿಕೊಂಡು ಬರ್ತಾ ಇದ್ದೀವಿ ಫ್ರೆಂಡ್ಸ್. ಈ ದೇವಸ್ಥಾನದ ಹೆಸರು ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ ಫ್ರೆಂಡ್ಸ್. ಅಂದರೆ ಪಾರ್ವತಿ ದೇವಸ್ಥಾನ ಅನ್ನೋದು ಮಾತ್ರ ಗೊತ್ತಾಯಿತು ಫ್ರೆಂಡ್ಸ್. ಇತ್ತಿರೋಯ್ತದ ಅಂತ ಅಂದ್ಬಿಟ್ಟು ಯಾಂತಿರೋದು ಚಾರ್ಜ್ ಇರೋಯ್ತಂತೆ. ಅಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಫ್ರೆಂಡ್ಸ್. ಇಲ್ಲಂತೂ ಎಲ್ಲ ಫುಲ್ ಸಖತ್ತಾಗಿತ್ತು ಫ್ರೆಂಡ್ಸ್. ಯಾರೆಲ್ಲ ಈ ಬೆಟ್ಟಕ್ಕೆ ಬಂದಿದ್ದೀರಾ ನಿಮಗೂ ಖುಷಿಯಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನಾವು ಇದಂತೂ ಫಸ್ಟ್ ಟೈಮ್ ಬಂದಿರೋದು. ಹಾಗಾಗಿ ನಮಗಂತೂ ಇದನ್ನು ನೋಡಿಬಿಟ್ಟು ನಾವು ಕಳೆದೇ ಹೋದ್ವಿ ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿದೆ. ಆ ಹಿಮ, ಆ ಮೋಡ ಕವಿದ ವಾತಾವರಣ, ನಿಜವಾಗ್ಲೂ ಫ್ರೆಂಡ್ಸ್ ಚಳಿ, ಮಳೆ, ಗಾಳಿ ಎಲ್ಲ ಸೇರಿಕೊಂಡು ಸಖತ್ತಾಗಿತ್ತು ಫ್ರೆಂಡ್ಸ್. ಇಲ್ಲಂತೂ ಫುಲ್ ಎಂಜಾಯ್ಮೆಂಟ್ ಇತ್ತು ಫ್ರೆಂಡ್ಸ್. ನಾವು ಫೋಟೋ ತೆಗೆಸ್ಕೊಳ್ಳೋದಾಗಲಿ, ವಿಡಿಯೋ ಮಾಡಿರೋದಾಗಲಿ, ನಿಜವಾಗ್ಲೂ ಈ ಎಕ್ಸ್ಪೀರಿಯೆನ್ಸ್ ಅಂತೂ ನಾವು ನಿಜವಾಗ್ಲೂ ಮರೆಯೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಅಷ್ಟೊಂದು ಈ ಪ್ಲೇಸು ಚೆನ್ನಾಗಿದೆ ಫ್ರೆಂಡ್ಸ್. ಯಾರೆಲ್ಲ ಬಂದಿಲ್ಲ ಒಂದು ಸಲ ಬಂದು ಈ ದರ್ಶನ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವೂ ನೋಡ್ತಾ ಇದ್ದೀರಲ್ಲ, ನಿಮಗೂ ಗೊತ್ತಾಗ್ತಾ ಇದೆ ಅನಿಸುತ್ತೆ ಫ್ರೆಂಡ್ಸ್. ಈಗ ನಾವು ದರ್ಶನಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ ಫ್ರೆಂಡ್ಸ್. ಅಂದರೆ ಮಕ್ಕಳಿರೋರನ್ನ ಬೇಗ ಬಿಡ್ತಾರೆ ಫ್ರೆಂಡ್ಸ್. ಇನ್ನು ಮಿಕ್ದವ್ರು ಮಾತ್ರ ಲೈನಲ್ಲಿ ಹೋಗಬೇಕು ಫ್ರೆಂಡ್ಸ್. ನಾವು ಇವಾಗ ದರ್ಶನಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮುಗಿಸ್ಕೊಂಡು, ಅಂದರೆ ಇಲ್ಲೂ ಕೂಡ ವಿಡಿಯೋ ಮಾಡೋಗಿಲ್ಲ, ಫೋಟೋ ತೆಗೆಯೋಗಿರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡಿದೆ, ಅದರಲ್ಲಿ ಏನೂ ಕಾಣಿಸಿಲ್ಲ. ಇದಾದಮೇಲೆ ದರ್ಶನ ಮುಗಿಸ್ಕೊಂಡು ಇನ್ನು ಪ್ರಸಾದನೂ ಸಿಕ್ತು ಫ್ರೆಂಡ್ಸ್. ಇಲ್ಲಿ ನಮಗೆ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಎರಡೂ ಸಿಕ್ತು ಫ್ರೆಂಡ್ಸ್. ಅದನ್ನು ತಿಂದ್ಕೊಂಡು ನಾವು ವಿಡಿಯೋ ಫೋಟೋ ಎಲ್ಲನೂ ತಗೊಂಡು ಮತ್ತೆ ಇನ್ನೂ ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಮತ್ತೆ ಕೆಳಗಡೆ ಗೌರ್ಮೆಂಟ್ ಬಸ್ ಹತ್ಕೊಂಡು ಕೆಳಗಡೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಬಂದ್ಬಿಟ್ಟು ಚಿರುಮುರಿ ತಗೊಂಡು ತಿಂದ್ಕೊಂಡು ಮತ್ತೆ ನಾವು ಇವಾಗ ಮಹದೇಶ್ವರ ಟೆಂಪಲ್ಗೆ ಬಂದ್ವಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಭೀಮನ ಕೊಲ್ಲಿ ದೇವಸ್ಥಾನ ಅಂತ ಅಂದ್ಬಿಟ್ಟು. ಇದು ಮಹದೇಶ್ವರ ಸ್ವಾಮಿ ದೇವಸ್ಥಾನ.
ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ನಂಜನಗೂಡು ಫ್ರೆಂಡ್ಸ್. ಇಲ್ಲಿ ನಾವು ಬಂದಿದ್ದು 8 ಗಂಟೆ ಆಗಿತ್ತು ಫ್ರೆಂಡ್ಸ್. ಹಾಗಾಗಿ ಬಾಗಿಲು ಇನ್ನೂ ಓಪನ್ ಇತ್ತು.